योगयोगयोगेश्वराय भूतभूतभूतेश्वराय कालकालकालेश्वराय शिव शिव सर्वेश्वराय शम्भो शम्भो महादेवाय योगयोगयोगेश्वराय भूतभूतभूतेश्वराय कालकालकालेश्वराय शिव शिव सर्वेश्वराय शम्भो शम्भो महादेवाय योगयोगयोगेश्वराय भूतभूतभूतेश्वराय कालकालकालेश्वराय शिव शिव सर्वेश्वराय शम्भो शम्भो महादेवाय ಯತ್ತಣ ಮಾಮರ ಯತ್ತಣ ಕೋಗಿಲೆ ಯತ್ತಣ ಮಾಮರ ಯತ್ತಣ ಕೋಗಿಲೆ ಯತ್ತನಿಂದತ್ತ ಸಂಬಂಧವಯ್ಯ ಯತ್ತನಿಂದತ್ತ ಸಂಬಂಧವಯ್ಯ ಯತ್ತಣ ಮಾಮರ ಯತ್ತಣ ಕೋಗಿಲೆ ಯತ್ತನ ಮಾಮರ ಯತ್ತನ ಕೋಗಿಲೆ ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಯತ್ತನಿಂದತ್ತ ಸಂಬಂಧವಯ್ಯ ಯತ್ತನಿಂದತ್ತ ಸಂಬಂಧವಯ್ಯ
भोगरतो वा भोगरतो वा संगरतो वा संगविहीनः यस्य ब्रह्मणि रमते चित्तम् यस्य ब्रह्मणि रमते चित्तम् नन्दति नन्दति नन्दते वा नन्दति नन्दति नन्दते वा सत्संगत्वे निस्संगत्वम् निस्संगत्वे निर्मोहत्वम् निर्मोहत्वे निश्चलतत्वम् निर्मोहत्वे निश्चलतत्वम् निश्चलतत्वे जीवन्मुक्तिः निश्चलतत्वे जीवन्मुक्तिः पुनरपि जननं पुनरपि मरणम् पुनरपि जननी जठरे शयनम् इह संसारे बहुदुस्तारे इह संसारे बहुदुस्तारे कृपया पारे पाहि मुरारे कृपया पारे पाहि मुरारे
भज गोविन्दं भज गोविन्दम् गोविन्दं भज मूढमते ಇವತ್ತು ನಾನು ನ್ಯೂಸ್ ಐಟಮ್ಗಳನ್ನು ಬಿಟ್ಟುಬಿಡ್ತೀನಿ. ಈ ಚೇರೋರು ಅದನ್ನು ನೋಡ್ತಾ ಇದ್ದೀರಾ ಅಂತ ಅಂದ್ಕೋತೀನಿ. ಜಗತ್ತಿನಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋ ಇಚ್ಛೆ ಇಲ್ಲದವರು ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಕೂರಬಹುದು. ಇವತ್ತು ಆದಿಶಂಕರರ ಜಯಂತಿ. ನಾವೀಗ ಜಪ ಮಾಡಿದ ಯೋಗರತೋವ ಅವರ ಕೃತಿ ಅದ್ಭುತವಾದ ಚುರುಕುತನ ಮತ್ತು ಶಕ್ತಿಯನ್ನು ಹೊಂದಿದ್ರು. ಆ ದಿನಗಳಲ್ಲಿ ಈ ದೇಶದ ಉದ್ದಗಲಕ್ಕೂ ಕಾಲ್ನಡಿಗೆಯಲ್ಲಿ ಸಂಚರಿಸಿದರು. ಅವರಿಗೆ 32 ವರ್ಷ ಆಗುವಷ್ಟರಲ್ಲಿ ಮೇಲಕ್ಕೂ ಕೆಳಕ್ಕೂ ಬಹುಶಃ 3 ಸರ್ತಿ ಸಂಚರಿಸಿದರು, ಪೂರ್ವಕ್ಕೂ ಪಶ್ಚಿಮಕ್ಕೂ ಕೂಡ. ಅವರದೇ ಆದ ರೀತಿಯಲ್ಲಿ ಆಧ್ಯಾತ್ಮಿಕ ಪ್ರಕ್ರಿಯೆಗಳನ್ನು ಸ್ಥಾಪಿಸಿದರು. ಒಂದು ಸ್ವಲ್ಪ ಮೆಷಿನರಿ ತರಹ. ಆದರೆ ಆ ಕಾಲದ ಅನಿವಾರ್ಯತೆಗಳು ಹಾಗೆ ಇತ್ತೇನೋ, ಅವರು ತಮ್ಮ ಕಾರ್ಯಗಳನ್ನು ಮಾಡಿದ್ದು ಹಾಗೆ. ಅವರು 32ನೇ ವಯಸ್ಸಿಗೆ ಕಾಲವಾದರು. 12ನೇ ವಯಸ್ಸಿನಿಂದ 32ರ ತನಕ 20 ವರ್ಷ ಒಂದು ಉದ್ದಿಷ್ಟಿತ ಕಾರ್ಯದಲ್ಲಿದ್ದರು. ಒಬ್ಬ ಅದ್ಭುತ ವ್ಯಕ್ತಿ, ಮಹತ್ತರ ಸಾಮರ್ಥ್ಯಗಳು, ಅತಿಮಾನುಷವಾದ ಧೀಶಕ್ತಿ. ಈ ಸಂಸ್ಕೃತಿಯಲ್ಲಿ ಆಧ್ಯಾತ್ಮಿಕ ಪ್ರಕ್ರಿಯೆಯನ್ನು ಪುನರ್ಸ್ಥಾಪನೆ ಮಾಡಿದರು 1000ಕ್ಕೂ ಜಾಸ್ತಿ ವರ್ಷಗಳ ಹಿಂದೆ. ಇವತ್ತಿಗೂ ಅದನ್ನು ಬಹಳ ಗೌರವಿಸ್ತಾರೆ. ಈ ರೀತಿಯ ಮನುಷ್ಯ ಒಬ್ಬ ಜಗತ್ತಿನಲ್ಲಿ ಬೇರೆ ಎಲ್ಲಾದರೂ ಇದ್ದಿದ್ರೆ ಅವನ ಸುತ್ತ ಒಂದು ಇಡೀ ಹೊಸ ಧರ್ಮನೇ ಬೆಳೆದಿರ್ತಿತ್ತು. ಆದರೆ ಈ ಸಂಸ್ಕೃತಿಯಲ್ಲಿ ಒಬ್ಬ ಮನುಷ್ಯನ ಸುತ್ತ ಒಂದು ಧರ್ಮವನ್ನು ಕಟ್ಟೋ ರೀತಿಯದ್ದೇನೂ ಇರಲಿಲ್ಲ. ಶಿವ, ರಾಮ ಅಥವಾ ಕೃಷ್ಣ ಬಂದಾಗಲೂ ಅವರುಗಳ ಸುತ್ತ ಒಂದು ಹೊಸ ಧರ್ಮ ಏನೂ ಬೆಳೀಲಿಲ್ಲ. ಅವರುಗಳು ಆಗಲೇ ಇದ್ದ ಸಂಸ್ಕೃತಿಯ ಒಂದು ಭಾಗ ಆದರು. ಇದು ಯಾವಾಗಲೂ ಹೀಗೆ ಇತ್ತು. ಅದೇ ರೀತಿ ಶಂಕರರು ಕೂಡ ಈ ಸಂಸ್ಕೃತಿಯ ಮತ್ತೊಂದು ತೇಜಸ್ವಿಯಾದರು. ಆದರೆ ಎಲ್ಲದರ ಮೂಲ ಆಗಲಿಲ್ಲ. ಈ ಸಂಸ್ಕೃತಿಯಲ್ಲಿ ಆ ರೀತಿಯ ಮನೋಭಾವ ಯಾವತ್ತೂ ಇರಲಿಲ್ಲ. ಅದೃಷ್ಟ ಅದು ಈಗಲೂ ಇಲ್ಲ. ಆದರೆ ಶಂಕರರು ಕೆಲವು ಅದ್ಭುತವಾದ ವಿಷಯಗಳನ್ನು ಮಾಡಿದರು. ಒಬ್ಬ ಜ್ಞಾನಿಯಾಗಿ ಜನರಿಗೆ ಅವರು ಮಾಡಿದ ಬೇರೆ ಆಯಾಮಗಳು ಅರ್ಥ ಆಗಿದ್ದಿದ್ರೆ ಅವರ ಜ್ಞಾನದ ಸಾಮರ್ಥ್ಯಕ್ಕೆ ಸಮನಾದ There's rarely been another human being on the planet of his intellectual capability. ಸಾಮರ್ಥ್ಯ ಇರೋರು ಭೂಮಿಲಿ ಇನ್ಯಾರೂ ಇರಲಿಲ್ಲ. 12 ವರ್ಷಕ್ಕೆ ಅವರಿಗೆ ಇದ್ದ ವಿದ್ವತ್ತು ಎಷ್ಟು ಅದ್ಭುತವಾಗಿತ್ತು ಅಂದರೆ ಈ ದೇಶದ ಉದ್ದಗಲಕ್ಕೂ ಯಾರೂ ಇರಲಿಲ್ಲ ಅವರ ಜೊತೆ ಚರ್ಚೆ ಮಾಡೋಕ್ಕೆ, ಒಂದು ವಾದ ಮಂಡಿಸೋಕ್ಕೆ. ಯಾವಾಗಲೂ ಅವರೇ ಮೇಲಿರ್ತಿದ್ರು. ಅವರ ಇಡೀ ಜೀವನದಲ್ಲಿ ತಮ್ಮ ಸಂದೇಶವನ್ನು ಹೇಗೆ ಪಸರಿಸ್ತಾ ಇದ್ರು ಅಂದರೆ ಜನರನ್ನು ಚರ್ಚೆಗೆ ಕರೆದು, ಚರ್ಚೆಗಳು ವಾರಗಟ್ಟಲೆ ನಡೀತಾ ಇತ್ತು. 20 ವರ್ಷದಲ್ಲಿ ಅವರು ಒಂದೇ ಒಂದು ಚರ್ಚೆಯನ್ನು ಸೋಲಲಿಲ್ಲ. ಹಾಗಾಗಿ ಇವತ್ತು ಅವರ ಜಯಂತಿ ಅಂದರೆ ಅವರ ಜನ್ಮ ವಾರ್ಷಿಕೋತ್ಸವ. ಅವರ ಹೆಸರಲ್ಲಿ ಸಂಸ್ಥೆಗಳಿವೆ, ಆದರೆ
ಅವುಗಳು ಇವರಿದ್ದಷ್ಟು ಅದ್ಭುತವಾಗಿ ಇಲ್ಲದಿರಬಹುದು. ಅವರ ಬಗ್ಗೆ ನಿಮಗೆ ಹೇಳಬೇಕಾದ್ರೆ ತುಂಬ ಚುರುಕಾಗಿ ನಡೀತಾ ಇದ್ರು. ಅವರು ಯಾವಾಗಲೂ ಮುಂದೆ ನಡ್ಕೊಂಡು ಹೋಗ್ತಾ ಇದ್ರು. ಮತ್ತು ಅವರ ಶಿಷ್ಯರು ಕೆಲವು ಅಡಿಗಳು ಅಥವಾ ಕೆಲವು ಗಜಗಳು ಹಿಂದೆ ಅಥವಾ ಅರ್ಧ ಕಿಲೋಮೀಟರ್ ಹಿಂದೆ ಇದ್ದಿರಬಹುದು. ಅವರು ಯಾವಾಗಲೂ ಓಡಿ ಅವರ ಹತ್ತಿರಕ್ಕೆ ಬರೋ ಪ್ರಯತ್ನದಲ್ಲಿದ್ದರು. ಇವರು ನಿಲ್ಲದಿದ್ದರೆ ಅವರು ನಿಲ್ಲಕ್ಕಾಗಲ್ಲ. ಇವರು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಇವರು ಆಹಾರಕ್ಕೆ ನಿಂತಾಗ ಎಲ್ಲರೂ ಆಹಾರಕ್ಕೆ ನಿಲ್ತಾರೆ, ಇಲ್ದಿದ್ರೆ ಎಲ್ಲರೂ ನಡೀತಾ ಇರ್ತಾರೆ. ಒಂದಿನ ನಡೀತಾ ಇದ್ದರು. ಒಂದು ಹಳ್ಳಿ ಹೊರಗಡೆ ಜನ ಮದ್ಯಪಾನ ಮಾಡುತ್ತಿರೋದನ್ನು ನೋಡಿದರು. ಅವರೆಲ್ಲ ಹೇಗೇಗೋ ಹೊರಳಾಡ್ತಾ ಇದ್ದರು. ಇವರು ಅದನ್ನು ಗಮನಿಸಿದರು, ಅಲ್ಲಿಗೆ ಹೋದರು. ಹಾಗೆಲ್ಲ ಬಹುಶಃ ಈಗಲೂ ಕೂಡ ಹಳ್ಳಿಗಳಲ್ಲಿ ಜನಪ್ರಿಯ ಮದ್ಯ ಅಂದರೆ ಹೆಂಡ ಅಂತ. ಇದನ್ನು ಈಚಲ ಮರದಿಂದ ತೆಗೀತಾರೆ. ಇದು ಪಾಶ್ಚಾತ್ಯ ದೇಶಗಳ ಬಿಯರ್ ತರಹ, ಆದರೆ ನೋಡೋಕೆ ಮಜ್ಜಿಗೆ ಥರ ಇರುತ್ತೆ. ಇದರ ಮದ್ಯಸಾರ ಕಡಿಮೆ ಇರ್ಬೋದು, ಜಾಸ್ತಿ ಇರೋ ಹಾಗೆ ಮಾಡಬಹುದು. ಈ ಜಾಗದಲ್ಲಿ ಅದು ಜಾಸ್ತಿ ಇತ್ತು ಅನಿಸುತ್ತೆ. ಜನ ಬಿದ್ದು ಹೊರಳಾಡ್ತಾ ಇದ್ರು. ಇವರು ಇದನ್ನು ನೋಡಿದರು. ಹೆಂಡದ ಅಂಗಡಿ ಒಳಗಡೆ ಹೋಗಿ ಹೆಂಡದ ಇಡೀ ಪೀಪಾಯಿ ತಗೊಂಡು ಪೂರ್ತಿ ಕುಡಿದು ಬಿಟ್ರು. ಆಮೇಲೆ ನಡ್ಕೊಂಡು ಹೋದರು, ತೆವಳಲಿಲ್ಲ. ಇವರ ಅನುಯಾಯಿಗಳು ಇವರು ಕುಡ್ದಿದ್ದು ನೋಡಿದರು. ಮತ್ತು ಅವರವರಲ್ಲೇ ನಮ್ಮ ಗುರುಗಳೇ ಕುಡಿತಾ ಇದ್ದಾರೆ, ಅವರನ್ನು ಕೇಳೋ ಪ್ರಮೇಯ ಕೂಡ ಇಲ್ಲ. ಅವರು ಉದಾಹರಣೆಯಾಗಿ ನಡೆದಿದ್ದಾರೆ. ಅವ್ರು ನಡೆದಾಗ ನಾವು ನಡೀತೀವಿ, ಅವರು ತಿಂದಾಗ ತಿಂತೀವಿ, ಅವ್ರು ಮಾಡಿದ್ದೆಲ್ಲ ಮಾಡ್ತೀವಿ. ಈಗ ಅವರು ಕುಡಿದ್ರು. ಮುಂದಿನ ಹಳ್ಳಿಗಳಲ್ಲಿ ನಾವು ಕೂಡ ಕುಡಿಬೇಕು. ಅವರೆಲ್ಲ ತಮ್ಮ ತಮ್ಮ ಮನಸ್ಸಿನಲ್ಲೇ ಸಿದ್ಧರಾಗ್ತಾ ಇದ್ರು. ಅವ್ರು ನಡೀತಾ ಇದ್ದಾಗ ಮುಂದಿನ ಹಳ್ಳಿ ಬಂತು. ಅಲ್ಲಿ ಒಬ್ಬ ಕಮ್ಮಾರನನ್ನು ನೋಡಿದ್ರು. ಅವರು ಕೆಂಪಗೆ ಕರಗಿಸಿದ ಉಕ್ಕಿನಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದ. ಕರಗಿದ ಕಬ್ಬಿಣ. ಇವರು ಹೋದರು, ಅದನ್ನು ತಗೊಂಡ್ರು, ಕುಡಿದ್ರು, ಮತ್ತೆ ನಡ್ಕೊಂಡು ಹೋದರು. ಖಂಡಿತ ಇದನ್ನು ಕುಡಿಯೋಕೆ ಅವರು ತಯಾರಿರಲಿಲ್ಲ. ಹಾಗಾಗಿ ಒಬ್ಬ ಅತಿಮಾನುಷ್ಯವಾದ ಜೀವಿ, ಆ ಕಾಲದ ಅಪೂರ್ವ ವ್ಯಕ್ತಿ, 1000 ವರ್ಷ ಆದ ಮೇಲೆ ಕೂಡ ಜೀವಂತವಾಗಿದ್ದಾರೆ. ಬಹಳಷ್ಟು ಜನ ಈಗಲೂ ಅವರು ಮಾಡಿರೋದನ್ನು ಅಭ್ಯಾಸ ಮಾಡ್ತಾರೆ, ಪಠಿಸ್ತಾರೆ, ಬಹಳ ರೀತಿಗಳಲ್ಲಿ. ನಾನು ನನ್ನ ಕೆಲಸಗಳನ್ನು ಸಾಂಪ್ರದಾಯಿಕವಾಗಿ ಮಾಡಲ್ಲ, ಆದರೆ ಇದು ಬಹುಪಾಲು ಆಗಿದೆ. ಅವರು ಸೌಂದರ್ಯ ಲಹರಿ ಅನ್ನೋದನ್ನು ಬರೆದರು. ಅಂದರೆ ಹಾಡಿ ಹೊಗಳುವುದು ಸೃಷ್ಟಿಯ ಅಸಾಧಾರಣ ಸೌಂದರ್ಯವನ್ನು, ಸೃಷ್ಟಿಯ ಶಕ್ತಿ ಮತ್ತು ಸೌಂದರ್ಯವನ್ನು. ಇದನ್ನು ಮಾಡಿದ್ದು ಈ ಸಂಸ್ಕೃತಿಯಲ್ಲಿ ಸ್ತ್ರೀತತ್ವದ ಆರಾಧನೆ ಉಳಿಬೇಕು ಅಂತ. ನಾವು ಭೈರವಿಯನ್ನು ಪ್ರತಿಷ್ಠಾಪನೆ ಮಾಡ್ತಿದ್ದಾಗ ಕೆಲವು ವಿಷಯಗಳು ನಡೆದವು. ಕೆಲವರು ಇದಕ್ಕೆ ಆಕರ್ಷಿಸಲ್ಪಟ್ಟರು, ಇಲ್ಲಿ ಬಂದರು, ಪ್ರತಿಷ್ಠಾಪನೆಯಲ್ಲಿ ಪಾಲ್ಗೊಂಡರು. ಅದಾದಮೇಲೆ ಬಂದು ಹೇಳಿದರು, ಸದ್ಗುರು, ನೀವಿಲ್ಲಿ ಮಾಡ್ತಾ ಇರೋದು ಸೌಂದರ್ಯ ಲಹರಿಯಲ್ಲಿ ಯಥಾವತ್ತಾಗಿ ಬರೆದಿದೆ. ನಾನು ಹೇಳಿದೆ, ನಾನು ಅದನ್ನು ಓದಿಲ್ಲ. ಯಾಕಂದರೆ ನನ್ನ ಕೆಲಸ ಬರೀ ಕಣ್ಣು ಮುಚ್ಚೋದು. ಏನಾದರೂ ತಿಳ್ಕೋಬೇಕು ಅಂದಾಗ ಕಣ್ಣು ಮುಚ್ತೀನಿ. ನನಗೆ ಏನೋ ಓದಿ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಇಲ್ಲಿದ್ರೆ ಇಷ್ಟೊತ್ತಿಗೆ ನಾನೊಬ್ಬ ಪ್ರೊಫೆಸರ್ ಆಗಿರ್ತಿದ್ದೆ. ಹಾಗಾಗಿ
ದೇವಿ ಅವರು ಹೇಳ್ತಾರೆ, ಸೌಂದರ್ಯ ಲಹರಿಯಲ್ಲಿ ಇರೋ ಹಾಗೆ ಇದೆ. ಸ್ತ್ರೀ ತತ್ವವನ್ನು ಹೇಗೆ ಆರಾಧನೆ ಮಾಡಬೇಕು, ಏನು ಮಾಡಬೇಕು, ಆ ವಿಷಯಗಳೆಲ್ಲ ನನಗೆ ವಿವರಗಳು ಗೊತ್ತಿಲ್ಲ. ಅವ್ರು ಹೇಳಿದ್ದು ಗೊತ್ತು ಅಷ್ಟೆ. ನಾನು ಎಷ್ಟು ಪೆದ್ದ ಅಂದರೆ ಅವ್ರು ಹೇಳಿದ ಮೇಲೂ ಅದನ್ನು ಓದಿಲ್ಲ. ನೀವೆಲ್ಲ ನನ್ನನ್ನು ಇಷ್ಟು ಬ್ಯುಸಿಯಾಗಿ ಹಿಡ್ದಿದ್ರೆ ಒಂದಿನ ಕೂತು ಅದನ್ನು ಓದಬಹುದು. ಇರಲಿ, ಇವತ್ತು ಅವರಿಗೆ ಗೌರವ ಸಲ್ಲಿಸ್ತಿದ್ದೀವಿ. ಇವತ್ತು ಅವರ ಜಯಂತಿ. ಅವರ ವ್ಯಕ್ತಿತ್ವಕ್ಕೆ ತಲೆಬಾಗುತ್ತೀವಿ. ಈ ಭೂಮಿ ಮೇಲೆ ಆ ರೀತಿ ವ್ಯಕ್ತಿಗಳನ್ನು ನಾವು ಹುಟ್ಟು ಹಾಕಬೇಕು. ಮಾನವಕುಲ ಒಂದು ಹೊಸ ಸಾಧ್ಯತೆಗಳಿಗೆ ಏಳಿಗೆ ಹೊಂದಬೇಕಾದರೆ ಆ ರೀತಿಯ ಚುರುಕುತನ ಬೇಕು. ಅವರ ಹತ್ತಿರ ಇದ್ದಿದ್ದು ಎಷ್ಟು ಮೌಲ್ಯಯುತವಾದದು ಅಂದರೆ ದೇಶದ ಉದ್ದಗಲಕ್ಕೂ ನಡೆದು ಹೋಗ್ತಾರೆ. ಇದೇನು ಚಿಕ್ಕ ದೇಶ ಅಲ್ಲ. ತುದಿಯಿಂದ ತುದಿಗೆ 4,000 ಕಿಲೋಮೀಟರು. 20 ವರ್ಷದಲ್ಲಿ ಮೇಲಕ್ಕೂ ಕೆಳಕ್ಕೂ 3 ಸರ್ತಿ, ಪೂರ್ವ ಪಶ್ಚಿಮಕ್ಕೆ 1 ಸರ್ತಿ ನಡೆದರು. ಇದು ಚಿಕ್ಕ ವಿಷಯ ಅಲ್ಲ. ಮತ್ತು ಅಷ್ಟರ ಜೊತೆ ಇಡೀ ದಿನ ನಡೆದ ಮೇಲೆ ಸ್ತೋತ್ರಗಳನ್ನು ಬರೀತಾ ಇದ್ದರು. ಬಹುಶಃ ರಾತ್ರಿ ಕೂತು ಈ 1000 ಪುಟಗಳನ್ನು ಬರೆದಿರಬಹುದು. ಅವರು ಭಾಷೆ ಮೇಲೆ ಅಪ್ರತಿಮ ನಿಯಂತ್ರಣ ಮತ್ತು ಮಹತ್ತರ ಜ್ಞಾನದ ಅಪೂರ್ವ ಅಭಿವ್ಯಕ್ತಿ. So we need to produce people like that. I'm looking forward. ಆ ತರಹದ ವ್ಯಕ್ತಿಗಳನ್ನು ನಾವು ಹುಟ್ಟುಹಾಕಬೇಕು. ನಾನು ಇದಕ್ಕೆ ಪ್ರಯತ್ನಿಸ್ತಿದ್ದೀನಿ. ಪ್ರಶ್ನೆಗಳು. ಈ ಪ್ರಶ್ನೆ ಶ್ವೇತಾ ಇಂದ. ನೀವು ಯಾವಾಗಲೂ ಹೇಳ್ತೀರಾ, ಯಾರೂ ಹಠಾತ್ತಾಗಿ ಸಾಯೋಲ್ಲ. ಸಾವಿನ ಪ್ರಕ್ರಿಯೆ ಹುಟ್ಟಿದಾಗಲೇ ಶುರು ಆಗುತ್ತೆ, ಮತ್ತೆ ಒಂದಿನ ಮುಕ್ತಾಯ ಆಗುತ್ತೆ. ನಮಗೆ ವಯಸ್ಸಾಗ್ತಾ ನಮ್ಮ ಜೀವಂತಿಗೆ ಕುಗ್ಗಬೇಕಿಲ್ಲ. ನಿರ್ದಿಷ್ಟ ವಯಸ್ಸಾದ ಮೇಲೆ ದೈಹಿಕ ಶಕ್ತಿ, ಮಾನಸಿಕ ಎಚ್ಚರ ಎರಡೂ ಕಡಿಮೆ ಆಗುತ್ತೆ ಅಂತ ನಮಗೆ ಗೊತ್ತು. ನಾವು ವಯಸ್ಸಾಗ್ತಾ ಕುಗ್ಗದ ಆ ಜೀವಂತಿಕೆಯ ಗುಣಮಟ್ಟ ಹೇಗೆ ತಿಳಿಯೋದು? ನಾನು ಧ್ಯಾನದಲ್ಲಿ ಮಾತ್ರ ಈ ಜೀವಂತಿಕೆಯನ್ನು ಕಂಡಿದ್ದೀನಿ. ಅದು ನಿಶ್ಚಲತೆಯಾಗಿ ವ್ಯಕ್ತವಾದಾಗ. ನೀವು ಹೇಳಿದ ಜೀವಂತಿಕೆ ಇದೇನಾ ಅಥವಾ ಬೇರೆ ಏನಾದರೂ ಇದೆಯಾ? ಈ ಶ್ವೇತಾ ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರಾ? ನಾನು ಮಂಕಾಗ್ತಾ ಇದ್ದೀನ? Hello? ನನ್ನನ್ನು 10-15 ವರ್ಷ ನೋಡಿದವ್ರು ಹೇಳಿ ನಾನು ಮಂಕಾಗ್ತಾ ಇದ್ದೀನ? ವಯಸ್ಸಾಗ್ತಾ ಮಂಕಾಗ್ತಾರೆ ಅಂತ ಹೇಳ್ತಾ ಇದ್ದಾರಾ? Well, ಯಾರು ಹಠಾತ್ತಾಗಿ ಸಾಯೋಲ್ಲ. ಈ ಸಮಯದಲ್ಲಿ ಇದು ಹೇಳೋಕ್ಕೆ ಸ್ವಲ್ಪ ಸೂಕ್ಷ್ಮವಾದ ವಿಷಯ. ಏಕೆಂದರೆ ತುಂಬ ಜನ ಹಠಾತ್ತಾಗಿ ಸಾಯ್ತಿದ್ದಾರೆ. ಕಡೆ ಪಕ್ಷ ಅವರ ಸ್ನೇಹಿತರು ಮತ್ತು ಪ್ರೀತಿಪಾತ್ರರ ಅನುಭವದಲ್ಲಿ ಇಲ್ಲ, ಚೆನ್ನಾಗಿತ್ತು, ವೈರಸ್ ಬಂತು, ನಾಳೆ ಇಲ್ಲ. ತುಂಬ ಜನ, 2.5 ಲಕ್ಷ ಜನ ಸತ್ತಿದ್ದಾರೆ ಕಳೆದ 2 ತಿಂಗಳಲ್ಲಿ ಒಂದೇ ಕಾರಣಕ್ಕೆ. ಜನ ಬೇರೆ ಬೇರೆ ಕಾರಣಕ್ಕೆ ಸಾಯ್ತಾರೆ, ಅದು ಬೇರೆ ವಿಷಯ. ಆದರೆ ಒಂದೇ ಕಾರಣದಿಂದ 2.5 ಲಕ್ಷ ಜನ ಸತ್ತಿದ್ದಾರೆ. ಯಾರೋ ಒಬ್ಬರು ಇದರ ಅಂದಾಜು ಮಾಡ್ತಾ ಇದ್ದಾರೆ. ಯಾವುದೋ ಒಂದು ರೀತಿ ಲೆಕ್ಕಾಚಾರ. ಅವರು ಲೆಕ್ಕಾಚಾರ ಹಾಕ್ತಿದ್ದಾರೆ, ಒಂದು ವೈರಸ್ನ ತೂಕ ಎಷ್ಟಿರುತ್ತೆ ಅಂತ, ಮತ್ತು ಒಬ್ಬ ಮನುಷ್ಯನನ್ನು ಸಾಯಿಸೋಕ್ಕೆ ಎಷ್ಟು ವೈರಸ್ ಬೇಕಾಗುತ್ತೆ. ಹಾಗಾಗಿ 30 ಲಕ್ಷ ಜನ ಸೋಂಕಿತರು ಇದ್ದಾರೆ, ಮತ್ತು ಒಂದಷ್ಟು ಜನ ಸತ್ತಿದ್ದಾರೆ. ಹಾಗಾದರೆ ಒಟ್ಟು ವೈರಸ್ಗಳ ಸಂಖ್ಯೆ ಎಷ್ಟು ಮತ್ತು ಅವುಗಳ ಒಟ್ಟು ತೂಕ ಎಷ್ಟು ಅಂತ? ಇಲ್ಲಿ ತನಕ ವೈರಸ್ಗಳ ಸಂಖ್ಯೆ ಅದೆಷ್ಟೋ ದಶಕೋಟಿ ವೈರಸ್ಗಳು. ಅವುಗಳ ತೂಕ 1 ಗ್ರಾಮ್. 1 ಗ್ರಾಮ್ ವೈರಸ್ ಇಡೀ ಮಾನವ ಕುಲವನ್ನು ಮಂಡಿ ಊರೋ ಹಾಗೆ ಮಾಡಿದೆ. ಒಂದೇ 1 ಗ್ರಾಮ್. ಯೋಚಿಸಿ ನೋಡಿ. ಹಾಗಾಗಿ ಜನರಿಗೆ ಸಾವು ಹಠಾತ್ತಾಗಿ ಆಗೋಲ್ಲ ಅಂತ ಹೇಳೋ ಸಮಯ ಇದಲ್ಲ. ನೀವು ಹುಟ್ಟಿದ ದಿನವೇ ಸಾಯೋಕ್ಕೆ ಶುರು ಮಾಡಿದ್ರಿ. ಜನರು ಜೀವದ ಅಗಾಧತೆ ತಿಳ್ಕೊಳ್ಳೋಕ್ಕೆ ಬಂದು ನಿಮ್ಮ ಮುಂದೆ ಕೂತಾಗ ಅದನ್ನು ಹೇಳೋದು ಸರಿಯಾಗತ್ತೆ. ಒಂದು ಸಾಂಕ್ರಾಮಿಕ ರೋಗದ ಜೊತೆ ಹೊಡೆದಾಡ್ತಾ ಇರುವಾಗ ಅಲ್ಲ. ಅವರಿಗೆ ಹೇಳೋಕ್ಕಾಗಲ್ಲ, ಚಿಂತಿಸಬೇಡಿ, ಸಾವು ಹಠಾತ್ತಾಗಿ ಆಗಲ್ಲ, ಹುಟ್ಟಿದ ದಿನ ವೈರಸ್ ಬಂದಿತ್ತು, ಇದು ಬರೀ ಸಮಯದ ಪ್ರಶ್ನೆ. ಇದೆಲ್ಲ ಹೇಳಬಾರ್ದು. ಅದರಲ್ಲಿ ನೀವು ವೈರಸ್ ಪ್ರಶ್ನೆ ಕೇಳ್ತಿಲ್ಲ ಅಂತ ನನಗೆ ಗೊತ್ತು.
ಇದು ನಾನು ಹೇಳಿದೆ ಅನ್ನೋ ಕಾರಣಕ್ಕೆ ಮಾತ್ರ ಅಲ್ಲ. 200 ವರ್ಷದ ಹಿಂದೆ ಹುಟ್ಟಿದ ಎಲ್ಲರೂ ಈಗ ಸತ್ತು ಹೋಗಿದ್ದಾರೆ. ಸರಿ ತಾನೆ? ಎಲ್ಲರೂ ಸತ್ತು ಹೋಗಿದ್ದಾರೆ. 500 ವರ್ಷಗಳ ಹಿಂದೆ ಇಲ್ಲಿ ಇದ್ದವರೆಲ್ಲ ಸತ್ತು ಹೋಗಿದ್ದಾರೆ. 1000 ವರ್ಷಕ್ಕೆ ಮುಂಚೆ ಇದ್ದವರೆಲ್ಲ ಸತ್ತು ಹೋಗಿದ್ದಾರೆ. 100 ವರ್ಷದ ಹಿಂದೆ ಹುಟ್ಟಿದವರು ಬಹಳಷ್ಟು ಜನ ಸತ್ತು ಹೋಗಿದ್ದಾರೆ. ಹಾಗಾಗಿ ಸಾವು ನಮ್ಮ ಮಧ್ಯೆ ನಡೆಯುವ ಒಂದು ನಿರಂತರ ಪ್ರಕ್ರಿಯೆ. ಅದು ಹಠಾತ್ತಾಗಿ ಆಗಲಿಲ್ಲ, ಖಂಡಿತ ಅದು ಯಾವಾಗಲೂ ನಡೀತಾ ಇತ್ತು. ನನ್ನ ಜೀವನದ ಯಾವ ಹಂತದಲ್ಲಿ ಅದು ಶುರುವಾಗುತ್ತೆ. ಹುಟ್ಟು ಅಂದರೆ ಸಾವು. ಒಂದು ನಿರ್ದಿಷ್ಟ ಪ್ರಕ್ರಿಯೆಗೆ ಹುಟ್ಟು ಆರಂಭ, ಸಾವು ಅಂತ್ಯ. ನಾವು ಯಾರು ಅನ್ನೋದರ ಶಾರೀರಿಕ ಪ್ರಕ್ರಿಯೆ ಮತ್ತು ಬಹುಪಾಲು ನಾವು ಯಾರು ಅನ್ನೋದರ ಮಾನಸಿಕ ಪ್ರಕ್ರಿಯೆ ಕೂಡ ಹುಟ್ಟಿದಾಗ ಶುರುವಾಗುತ್ತೆ, ಸತ್ತಾಗ ಮುಗಿಯುತ್ತೆ. ಇದು ನಾನು ಕಂಡು ಹಿಡಿದಿದ್ದಲ್ಲ. ನೀವು ನಾಳೆ ಸತ್ತರೆ ನನ್ನನ್ನು ದೂರಬೇಡಿ. ಸಾವು ನಾನು ಕಂಡು ಹಿಡಿದಿದ್ದಲ್ಲ. ನಾನು ಅದರ ಮೇಲೆ ಒಂದು ಪುಸ್ತಕ ಬರೆದೆ ಅಷ್ಟೇ. ಸದ್ಗುರು ಸಾವನ್ನು ಕಂಡು ಹಿಡಿದ್ರು, ಅವರನ್ನು ಫಿಕ್ಸ್ ಮಾಡಿಬಿಡೋಣ. ಇಲ್ಲ, ನಾನಲ್ಲ. ನಾ ಬರಕ್ಕೆ ಮುಂಚೆನೂ ಜನ ಸಾಯ್ತಾ ಇದ್ರು, ನಾನು ಹೋದ ಮೇಲೂ ಜನ ಸಾಯ್ತಾರೆ. ವಯಸ್ಸಾದ ಹಾಗೆ ದೇಹ ಕೃಶವಾಗ್ತಾ ಹೋಗುತ್ತೆ. ಭೌತಿಕ ಶಕ್ತಿ ಕೂಡ ಹೆಚ್ಚು ನಿತ್ರಾಣವಾಗುತ್ತೆ. ನಿಮ್ಮ ಕಣ್ಣು ಸ್ವಲ್ಪ ಮಂದ ಆಗಬಹುದು, ಕೇಳಿಸೋದು ಸ್ವಲ್ಪ ಹಾಗಾಗ್ಬೋದು. ನೀವೆಷ್ಟು ಕಾಲ ಜೀವಿಸ್ತೀರಿ ಅನ್ನೋದನ್ನು ಅವಲಂಬಿಸಿದೆ. ವೈರಸ್ ಇಷ್ಟಪಟ್ಟರೆ ಹೆಚ್ಚು ಕಾಲ ಬದುಕಬಹುದು. ನಾವೆಂಥ ಸ್ಥಿತಿಗೆ ಬಂದಿದ್ದೀವಿ ನೋಡಿ, ದೈವೇಚ್ಛೆಯಿಂದ ವೈರಸ್ ಇಚ್ಛೆಗೆ. ನೀವು ಎಷ್ಟು ಕಾಲ ಜೀವಿಸ್ತೀರಿ ಅನ್ನೋದರ ಮೇಲೆ ಖಂಡಿತವಾಗಿ ನಿಮ್ಮ ಮನಃಶಕ್ತಿ ಕಡಿಮೆ ಆಗುತ್ತೆ. ಅದರ ಜೀವಂತಿಕೆ ಹಾಗಲ್ಲ. ಮನಃಶಕ್ತಿಗಳು ಭೌತಿಕ ಸಾಮರ್ಥ್ಯಗಳು. ನಿಮ್ಮ ನೋಟ, ಶ್ರವಣ, ರುಚಿ, ಘ್ರಾಣ ಇವೆಲ್ಲ ಭೌತಿಕ ಸಾಮರ್ಥ್ಯಗಳು. ಅವು ಖಂಡಿತವಾಗಿ ಕಮ್ಮಿ ಆಗತ್ವೆ. ಎಷ್ಟು ಕೆಟ್ಟದಾಗಿ ಅನ್ನೋದು ನಿಮ್ಮನ್ನು ನೀವು ಹೇಗೆ ಇಟ್ಕೊಳ್ತೀರಿ ಅದರ ಮೇಲಿದೆ. ಆದರೆ ಖಚಿತವಾಗಿ ಕಮ್ಮಿ ಆಗತ್ತೆ. ನೀವು 20 ಇದ್ದಾಗ ಏನಾಗಿದ್ರೋ ಅದು 80 ಆದಾಗ ಇರಲ್ಲ. ನಿಮ್ಮ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯಗಳಲ್ಲಿ ಬಹುಶಃ. ಆದರೆ ಅದರ ಅರ್ಥ ಅದು ಜೀವಂತಿಕೆಯ ಮಟ್ಟ ಕಡಿಮೆ ಆಯಿತು ಅಂತಾನ? ನೀವಿದನ್ನು ನೋಡಬೇಕು. ಜೀವಂತಿಕೆ ಅಂದರೆ ಮೂಲಭೂತ ಜೀವ. ಈ ಜೀವಕ್ಕೆ ವಿವಿಧ ಜೋಡಣೆಗಳಿವೆ. ಅದಕ್ಕೆ ಈಗ ಇಲ್ಲಿ ಇರೋದಕ್ಕೆ ಅದಕ್ಕೆ ಭೌತಿಕ ಶಕ್ತಿ ಬೇಕು, ಭೌತಿಕ ಶರೀರ, ನರವ್ಯವಸ್ಥೆ, ಬೌದ್ಧಿಕ ಕ್ರಿಯೆ, ಮಾನಸಿಕ ಕ್ರಿಯೆಗಳು ಮತ್ತು ಪಂಚೇಂದ್ರಿಯಗಳು ಬೇಕು. ಇವೆಲ್ಲದು ನಿಧಾನವಾಗಿ ಹೊರಹಾಕುವ ಪ್ರೊಜೆಕ್ಷನ್ಸ್, ಹೊರಚಾಚುವಿಕೆಗಳು. ನಿಮ್ಮ ತಾಯಿಯ ಗರ್ಭದಲ್ಲಿ 2 ಕೋಶಗಳು ಸಂಧಿಸಿದಾಗ ಇವ್ಯಾವೂ ಇರಲಿಲ್ಲ. You had none of those things. ನಿಮಗೆ ನೋಟ, ಶ್ರವಣ, ರುಚಿ, ವಾಸನೆ ಏನೂ ಇರಲಿಲ್ಲ. ನಿಮಗೇನು ಮಾಡೋಕ್ಕಾಗ್ತಿರಲಿಲ್ಲ. ನಿಧಾನವಾಗಿ ಅದು ಹೊರಕ್ಕೆ ಚಾಚ್ತಾ ಬಂತು. ಎಷ್ಟು ಚೆನ್ನಾಗಿದೆ. ಯಾಕೆ ಮುರಿದ್ರೋ ಏನೋ ಗೊತ್ತಿಲ್ಲ. ಆದರೂ ಇನ್ನೂ ಅದು ಅಂದವಾಗಿದೆ. ಅಲ್ಲೊಂದು ಮರ ನಿಂತಿದೆ. ಎಲೆ, ರೆಂಬೆಗಳು, ಹೂವುಗಳು ಅವೆಲ್ಲ ಅದು ಹೊರಚಾಚೋದು. ಹಾಗೆ ನೀವು ಬಹಳಷ್ಟನ್ನು ಹೊರಚಾಚ್ತೀರಿ. ನಿಮ್ಮ ಭೌತಿಕ ಶರೀರ, ಮಾನಸಿಕ ಸಾಮರ್ಥ್ಯಗಳು, ಪಂಚೇಂದ್ರಿಯಗಳು ಇವೆಲ್ಲ ಜೋಡಣೆಗಳು, ಆಕ್ಸೆಸರೀಸ್. ನಾವು ಹೊರಚಾಚುವ ವಿಸ್ತರಣೆಗಳು, ಕ್ಷಮತೆಯಿಂದ ಜೀವಿಸೋದಕ್ಕೆ. ಎಷ್ಟು ಚೆನ್ನಾಗಿ ಹೊರಚಾಚ್ತೀರಿ. ಈ ಜೋಡಣೆಗಳೆಲ್ಲ ಒಟ್ಟಾರೆಯಾಗಿ ಎಷ್ಟು ವ್ಯವಸ್ಥಿತವಾಗಿದೆ. ಇದೊಂದು ವ್ಯವಸ್ಥೆ, ಆರ್ಗನೈಸೇಷನ್. ಅದನ್ನೊಂದು ಜೀವಿ, ಆರ್ಗಾನಿಸಮ್ ಅಂತಲೂ ಕರಿಬಹುದು. ಆದರೆ ಜೀವಿ ತನ್ನದೇ ಆದ ವ್ಯವಸ್ಥೆ. ಅದು ಇದೆಲ್ಲವನ್ನೂ ವ್ಯವಸ್ಥೆ ಮಾಡಿತು.
ವಿಕಸನ ಪ್ರಕ್ರಿಯೆ ನೀವು ನೋಡಿದರೆ ಒಂದು ಕಾಲಾವಧಿಯಲ್ಲಿ ನಾವು ನಮ್ಮ ಸಾಮರ್ಥ್ಯಗಳನ್ನು ಹೆಚ್ಚು ಹೆಚ್ಚಾಗಿ ವ್ಯವಸ್ಥಿತಗೊಳಿಸಿದ್ದೀವಿ. ನೀವು ಒಂದು ಅಮೀಬಾಗಿಂತ ಹೆಚ್ಚು ಸಾಮರ್ಥ್ಯವುಳ್ಳವರು ಅಲ್ವಾ? ಅದನ್ನು ಕಡೆಗಣಿಸಬೇಡಿ. ನೋಡಿ ವೈರಸ್ ಏನು ಮಾಡ್ತಿದೆ. 1 ಗ್ರಾಮ್. So, ಈ ವ್ಯವಸ್ಥೆ ಬೆಳೀತು. ಅದರಿಂದಾಗಿ ಕೆಲವೊಂದು ಸಾಮರ್ಥ್ಯಗಳು ಮತ್ತು ಪರಿಣಾಮಗಳು. ಆದರೆ ಇದನ್ನೆಲ್ಲ ಜೀವ ಮಾಡಿದ್ದು. ನಿಮಗೆ ಅರ್ಥ ಆಗದಿದ್ದರೆ ಅಥವಾ ತುಂಬ ಅಪಾರ್ಥ ಇದ್ದರೆ ಅಥವಾ ಜೀವ ಅನ್ನೋ ಪದ ತುಂಬ ಹಿಂಚಿಕೊಂಡಿದ್ರೆ ಜೀವದ ಮೂಲ ಅನ್ನೋಣ. ಯಾವುದು ಜೀವದ ಮೂಲವೋ ಅದೇ ಜೀವ. ಅದನ್ನೇ ಜೀವ ಅಂತ ಕರೆಯೋದು. ಸರಳವಾದದ್ದು ಮತ್ತು ಸರಿಯಾದದ್ದು, ಅದುವೇ ಜೀವ. ಇವೆಲ್ಲ ಹೊರಚಾಚುಗಳು ಮತ್ತು ಜೋಡಣೆಗಳು. ಇವು ಸಾಲದು, ಕಾಲುಗಳು ಸಾಲದು ಅಂತ ಕಾರು ತಂದ್ವಿ, ಕಾರ್ ಸಾಲದು ಏರೋಪ್ಲೇನ್ ತಂದ್ವಿ. ಹೀಗೆ ನಾವು ಜೋಡಣೆಗಳನ್ನು ಸೇರಿಸ್ತಾನೇ ಇದ್ದೀವಿ. ಜನ ನನ್ನ ಮೇಲೆ ತುಂಬ ಕೋಪಿಸ್ಕೊಂಡಿದ್ದಾರೆ. ಯಾಕಂದರೆ ನಾನು ಹೇಳಿದ್ದೆ, ನೀವೊಂದು ಕಾರ್ ಖರೀದಿಸಿದರೆ ಅದನ್ನು 8 ವರ್ಷ ಉಪಯೋಗಿಸಲೇಬೇಕು. ಅಷ್ಟೊಂದು ಕೋಪ ನನ್ನ ಮೇಲೆ. ಸರಿ, 6ಕ್ಕೋ 5ಕ್ಕೋ ಕಡಿಮೆ ಮಾಡಿ, ಆದರೆ ಒಂದು ಅವಧಿ ನಿಗದಿ ಮಾಡಿ. ಈ ಗ್ರಹದ ಮೇಲೆ ಎಷ್ಟು ಮನುಷ್ಯರು, ಎಷ್ಟು ಕಾರು, ಎಷ್ಟು ಕಂಪ್ಯೂಟರ್ಗಳು, ಎಲ್ಲವೂ ಎಷ್ಟು. ನಾವು ನಮ್ಮ ಮನಸ್ಸನ್ನು ಸಿದ್ಧ ಮಾಡ್ಕೋಬೇಕು. ಅದೇ ತರಹ ನೀವು ಎಷ್ಟು ವಿಸ್ತರಣೆ ಮಾಡಬೇಕು ಅದನ್ನು ನಿರ್ಧಾರ ಮಾಡಬೇಕು ಅಲ್ವಾ? ನೀವೆಲ್ಲರೂ ನಿರ್ಧಾರ ಮಾಡಿ ಆಯ್ತಾ? ನೀವು ಅತಿ ಹೆಚ್ಚು ತೂಕ ಅಂದರೆ ಎಷ್ಟಕ್ಕೆ ಏರ್ತೀರಿ? hello? ನೀವು ನಿರ್ಧಾರ ಮಾಡಬೇಕು. ನಾನು ಹಾಗೇ ಇದ್ದೀನಿ. ನಾನು 19 ವರ್ಷದವನಾಗಿದ್ದಾಗಿಂದ ಅಷ್ಟೇ ತೂಕ ಇದ್ದೀನಿ. 19 years of age, I'm still the same weight. ಈ ಹಾಳಾದ ಗುರುತ್ವಾಕರ್ಷಣ ನನ್ನ ಭುಜದ ಮೇಲೆ ಇದ್ದಿದ್ದೆಲ್ಲ ನಿಧಾನವಾಗಿ ಗ್ರಾವಿಟಿಯಿಂದ ಸ್ವಲ್ಪ ಇಲ್ಲ, ಅದು ಗುರುತ್ವಾಕರ್ಷಣ ಸೆಳೆತ. ನಾನು ಗ್ರಹಕ್ಕೆ ಸ್ವಲ್ಪ ಮಣಿದಿದ್ದೀನಿ, ಆದರೆ ನಾನು ಅದೇ ತೂಕ ಮೇಂಟೈನ್ ಮಾಡಿದ್ದೀನಿ. ನೀವು ಎಷ್ಟು ವಿಸ್ತರಣೆ ಮಾಡ್ತೀರಾ ಅಂತ ನೀವೆಲ್ಲರೂ ನಿರ್ಧಾರ ಮಾಡಬೇಕು. ಶಾರೀರಿಕವಾಗಿ, ಭೌತಿಕವಾಗಿ, ಲೌಕಿಕವಾಗಿ ಎಷ್ಟು ವಿಸ್ತರಿಸಿಕೊಳ್ತೀರಿ ಎಲ್ಲರೂ ನಿರ್ಧಾರ ಮಾಡಬೇಕು. ಇಲ್ಲದಿದ್ದರೆ ವ್ಯವಸ್ಥೆನೇ ಮಿತಿಗೊಳಿಸುವ ಅಂಶ ಆಗಿಬಿಡುತ್ತೆ. ನಿಮ್ಮದೇ ವ್ಯವಸ್ಥೆ ನಿಮ್ಮನ್ನು ಕಟ್ಟಿ ಹಾಕೋ ಅಂಶ ಆಗತ್ತೆ. ನೀವು ನಿಮ್ಮ ವ್ಯವಸ್ಥೆನ ನೀವು ಅಂತ ತಪ್ಪಾಗಿ ತಿಳಿತಿದ್ದೀರಿ. ಅದಕ್ಕೆ ಈ ಪ್ರಶ್ನೆ ಬರ್ತಿದೆ. ಹೌದು, ವ್ಯವಸ್ಥೆ ನೀವು ಎಷ್ಟೇ ಚೆನ್ನಾಗಿ ನಿರ್ವಹಣೆ ಮಾಡಿದ್ರೂ ಸ್ವಲ್ಪ ಸಮಯ ಆದಮೇಲೆ, ಯಾಕಂದರೆ ಅದು ಲೌಕಿಕ ವ್ಯವಸ್ಥೆ, ಅದನ್ನು ಸಂಪೂರ್ಣವಾಗಿ ನವೀಕರಿಸಿದ್ದಿದ್ರೆ ಅದು ಕ್ಷೀಣಿಸಕ್ಕೆ ತೊಡಗುತ್ತೆ. ಯಾವುದು ಯಂತ್ರಾಂಶವೋ ಅದು ಕ್ಷೀಣಿಸುತ್ತೆ, ಯಾವುದು ತಂತ್ರಾಂಶವೋ ಅದನ್ನು ಅಪ್ಡೇಟ್ ಮಾಡಬಹುದು. ಇಡೀ ಕರ್ಮದ ಪ್ರಕ್ರಿಯೆ ಇದೇನೆ. ನೀವು ಇಷ್ಟಪಟ್ಟರೆ ಅಧ್ಯಾತ್ಮಕ ಪ್ರಕ್ರಿಯೆ ಅಂದರೆ ನೀವು ಕರ್ಮವನ್ನು ಅಪ್ಡೇಟ್ ಮಾಡೋದು. ಸ್ಟಾಕ್ನಲ್ಲಿ ಇರೋ ಹೊಸ ಕರ್ಮ ನೀವು ತಗೊಳ್ಳೋದು. ಸಹಜವಾದ ಜನರು, ಅವರನ್ನು ಸಹಜ ನಾರ್ಮಲ್ ಅಂತ ಕರೀತಿದ್ದೀನಿ. ಯಾಕಂದರೆ ಅವರು ಬಹುಮತ, ನಾನು ಸೇಫ್ ಆಗಿರಬೇಕು. ನಾನು ಹೇಳ್ತಿದ್ದೀನಿ ಮೂರ್ಖ ಜನರು ನಾರ್ಮಲ್ ಅಂದರೆ ಅದೇ ನಾನು ಹೇಳ್ತಿರೋದು. ಪ್ರಪಂಚದಲ್ಲಿ ಮೂರ್ಖರು ಯಾವಾಗಲೂ ಹೇಗೆ ಲಿಮಿಟೆಡ್ ಕರ್ಮ ಹೊತ್ಕೊಳ್ಳೋದು ಅಂತ ನೋಡ್ತಾರೆ. ಅಧ್ಯಾತ್ಮದ ಮಾರ್ಗದಲ್ಲಿ ಇರುವವರು, ಬೆಂಕಿ ಥರ ಇರೋರು, ಪೂರ್ತಿ ಶೇಖರಣಾಗಾರವನ್ನೇ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ. ಪೂರ್ತಿ ವೇರ್ ಹೌಸ್ ಡೌನ್ಲೋಡ್ ಮಾಡಿದರೆ ಹಾರ್ಡ್ವೇರ್ ಮುರಿಬಹುದು ಅಂತ ಅವ್ರಿಗೆ ಗೊತ್ತು. ಅದು ವಿಪರೀತ. ಅದರಿಂದ ಅಪ್ಗ್ರೇಡ್ ಮಾಡ್ತಾನೇ ಇರ್ತಾರೆ, ಹೆಚ್ಚು ಹೆಚ್ಚು ತೊಂದರೆಗಳನ್ನು ತಗೊಳ್ತಾನೇ ಇರ್ತಾರೆ. ಯಾಕಂದರೆ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಎಲ್ಲ ತೊಂದರೆಗಳು ಮುಗಿದು ಹೋಗಬೇಕು. ನಿರಂತರವಾಗಿ ಹೆಚ್ಚು ಡೌನ್ಲೋಡ್ ಅಥವಾ ಅಪ್ಗ್ರೇಡ್ ಮಾಡ್ತಾನೇ ಇರೋದು. ಅದು ಹೀಗೆ ಕಾಣುತ್ತೆ. ಯಾರು ಅಧ್ಯಾತ್ಮದ ಮಾರ್ಗದಲ್ಲಿರ್ತಾರೋ ಅವರು ಜೀವನದ ಪರಿಸ್ಥಿತಿಗಳ ಲೆಕ್ಕದಲ್ಲಿ ಅವರು ಬೇರೆಯವ್ರಿಗಿಂತ ಹೆಚ್ಚು ಯಾತನೆಗೆ ಒಳಗಾದ ಹಾಗೆ ಅನ್ನಿಸ್ತಾರೆ. ಆದರೆ ಅದು ಓಕೆ. ಎಲ್ಲಿವರೆಗೂ ನೀವು ಯಾತನೆ ಪಡಲ್ವೋ ಹೊರೆ ಸಮಸ್ಯೆ ಅಲ್ಲ. Load is not a problem. ಎಲ್ಲರೂ ಜಿಮ್ಗೆ ಹೋಗಿ ಇದನ್ನು ಮಾಡ್ತಾರೆ, ಲೋಡೆಲ್ಲ ಎತ್ತುತ್ತಾರೆ. ಅದರಿಂದ ಅವರ ದೇಹ ಇಂಪ್ರೂವ್ ಆಗುತ್ತೆ ಅಂದ್ಕೊಂಡಿದ್ದಾರೆ. ಲೋಡ್ ನಿಮ್ಮನ್ನು ಶಕ್ತಿವಂತರಾಗಿ ಮಾಡುತ್ತೆ, ನೀವು ಲೋಡನ್ನು ನರಳದೇ ಇದ್ದರೆ.
If you're suffering the load, then it's a problem. ಆದರೆ ನೀವು ಲೋಡನ್ನು ನರಳಿದ್ರೆ ಆಗ ಅದು ಸಮಸ್ಯೆ. ಸಮಸ್ಯೆ ಲೋಡ್ ಜೊತೆ ಇಲ್ಲ. ಸಮಸ್ಯೆ ಅಂದರೆ ನೀವೊಂದು ನರಳೋ ಪ್ರಾಣಿ. ನೀವು ನರಳ್ತಾ ಇಲ್ಲದಿದ್ದರೆ ಲೋಡ್ದೇನು ಸಮಸ್ಯೆ? ನೀವು ತುಂಬ ಸ್ಟ್ರಾಂಗ್ ಆಗ್ತೀರಿ. ಯೋಗ ಪರಂಪರೆಯಲ್ಲಿ ಒಂದು ಸುಂದರವಾದ ದೃಷ್ಟಾಂತ ಕಥೆ ಇದೆ. ಒಮ್ಮೆ ಹೀಗಾಯಿತು. ಒಬ್ಬ ಯುವಕ ದನದ ಹಿಂಡನ್ನು ಮೇಯಿಸೋದಕ್ಕೆ ಕಾಡಿಗೆ ಕರ್ಕೊಂಡು ಹೋದ. ಇಲ್ಲೆಲ್ಲ ಅದು ಜೀವನದ ಸಾಮಾನ್ಯ ಭಾಗ ಆಗಿತ್ತು. ಇದು ಹಳ್ಳಿಗಾಡಿನ ಸಂಸ್ಕೃತಿ. ಬಹುತೇಕವಾಗಿ ಈ ದೇಶದಲ್ಲಿ ಸಂಪತ್ತು ಅಂದರೆ ಜಮೀನಾಗಿರಲಿಲ್ಲ, ಯಾವಾಗಲೂ ಪ್ರಾಣಿಗಳು, ದನಗಳು. ನಿಮ್ಮ ಹತ್ರ ಎಷ್ಟು ದನಗಳಿವೆ ಅದು ನಿಮ್ಮ ಸಂಪತ್ತು. ಅವನು ದನದ ಹಿಂಡನ್ನು ಕಾಡಿಗೆ ಅಟ್ಕೊಂಡು ಹೋದ. ಅಲ್ಲಿ ಅವನು ಮೊದಲನೇ ಬಾರಿ ಅವನು ಒಂದು ಹಸು ಕರು ಹಾಕೋದನ್ನು ನೋಡಿದ. ಅದು ಮಮತೆಯ ಸಮಯ. ಅದು ಹೇಗಾಗುತ್ತೆ ಅಂತ ನೀವು ನೋಡಿದರೆ ಅದು ವಿಸ್ಮಯದಲ್ಲಿ ವಿಸ್ಮಯ. Wonder of the wonders. ಒಂದು ಹೊಸ ಜೀವ ಹಾಗೆ ಸುಮ್ಮನೆ ಬಿದ್ದು ಹೋಗುತ್ತೆ. ಪುಟ್ಟ ಜೀವ, ಪುಟ್ಟ ಮೃದುವಾದ ಕಾಲುಗಳ ಮೇಲೆ. ಇದು ಅವನ ಮನಸ್ಸಿಗೆ ತುಂಬ ನಾಟಿತು. ಅವನು ಕರು ಎತ್ಕೊಂಡ, ಹೆಗಲ ಮೇಲೆ ಹಾಕ್ಕೊಂಡ, ಮನೆಗೆ ವಾಪಸ್ ನಡ್ಕೊಂಡು ಬಂದ. ಅವನು ಈ ಪುಟ್ಟ ಕರು ಜೊತೆ ಎಷ್ಟೊಂದು ಗಾಢವಾಗಿ ಸೇರಿಬಿಟ್ಟ ಅಂದರೆ, ದಿನ ಮೇಯೋದಕ್ಕೆ ಕಾಡಿಗೆ ಮೇಯಿಸಿ ವಾಪಸ್ ಮತ್ತೆ ಅವನ ಹೆಗಲ ಮೇಲೆ. 8 ವರ್ಷ ಕಳೆದು ಹೋದವು. ಅವನಿನ್ನೂ ಹೊತ್ಕೊಂಡೇ ಹೋಗ್ತಿದ್ದ. ಅಷ್ಟೊತ್ತಿಗೆ ಅವನ ರೆಪ್ಯುಟೇಷನ್ ಇಡೀ ಪ್ರಾಂತ್ಯಕ್ಕೆ ಹಬ್ಬಿ ಹೋಗಿತ್ತು. ಅವನು ಸೂಪರ್ಮ್ಯಾನ್. ಪೂರ್ತಿ ಬೆಳೆದಿರೋ ಗೂಳಿನ ಅವನ ಹೆಗಲ ಮೇಲೆ ಹೊತ್ಕೊಂಡು ನಡೀತಾನೆ ಅಂತ. ಕರು ತೂಕ ಸೇರಿಸ್ಕೊಳ್ತಾ ಬರುತ್ತೆ ನಿಧಾನವಾಗಿ, ನಿಮ್ಮ ಹಾಗೆ. No. ಇಲ್ಲ, ನೀವೆಲ್ಲ ಒಳ್ಳೆಯವರು. ಅವನ ಪ್ರೀತಿಯಿಂದಾಗಿ ಅವನಿಗೆ ಗೊತ್ತಾಗಲೇ ಇಲ್ಲ. ದಿನಾಲೂ ಈ ಕರುವನ್ನು ಹೊತ್ಕೊಂಡೇ ಹೋದ. ದಿನಾಗಲೂ ಕೆಲವು ಗ್ರಾಮ್ ಹೆಚ್ಚಿಸ್ಕೊಳ್ಳುತ್ತೆ. 8 ವರ್ಷ ಆದಮೇಲೆ ಪೂರ್ತಿ ಬೆಳೆದು ಗೂಳಿಯಾಗಿದೆ. ಆದರೆ ಅವನು ಹೊತ್ಕೊಂಡು ನಡೀತಾನೆ. ಅವನ ಹಿರಿಮೆ ಇಡೀ ಪ್ರಾಂತ್ಯದಲ್ಲೆಲ್ಲ ಹಬ್ಬಿತ್ತು. ಸೂಪರ್ಮ್ಯಾನ್, ಗೂಳಿ ಹೊತ್ಕೊಂಡು ನಡಿಬಲ್ಲ ಅಂತ. ಲೋಡು ನಿಮಗೆ ಇದನ್ನು ಮಾಡುತ್ತೆ. ಅದು ನಿಮ್ಮನ್ನು ಎಷ್ಟು ಬಲಶಾಲಿ ಮಾಡುತ್ತೆ ಅಂದರೆ ನೀವು ಊಹಿಸಕ್ಕೂ ಆಗಲ್ಲ. ಆದರೆ ನೀವು ಲೋಡನ್ನು ನರಳಿದರೆ, ನಾನು ಯಾಕೆ ಈ ಹಾಳಾದ್ದನ್ನು ಹೊರಬೇಕು, ಆಗ ಅದು ದೊಡ್ಡ ಸಮಸ್ಯೆ. ಯಾರು ಅಧ್ಯಾತ್ಮದ ದಾರಿಯಲ್ಲಿದ್ದಾರೋ ಅವರು ಯಾವಾಗಲೂ ನೋಡ್ತಿರ್ತಾರೆ ಹೇಗೆ ಹೊಸ ಸಾಫ್ಟ್ವೇರ್ ಡೌನ್ಲೋಡ್ ಮಾಡೋದು ಮತ್ತು ಅದನ್ನು ಡೀಲ್ ಮಾಡೋದು. ನಾಳೆಗೆ ಮುಂದೂಡಿದೆ, ಇನ್ನೊಂದು ಬಾರಿಗೆ ಮುಂದೂಡಿದೆ, ಅದನ್ನು ಈಗಲೇ ಎಲ್ಲ ಡೀಲ್ ಮಾಡ್ತೀವಿ. ಇದರಲ್ಲಿ ಇರೋದನ್ನೆಲ್ಲ ಏನೇ ಇದ್ದರೂ ಎಲ್ಲ ಈಗಲೇ ಹ್ಯಾಂಡಲ್ ಮಾಡಬೇಕು, ನಾಳೆ ಎಲ್ಲ. ನಿಮಗೆ ಓಕೆನಾ? ಎಲ್ಲನೂ Good things, bad things, ugly things, nonsense, whatever it is. ಅದೇನೇನಿದೆಯೋ ಅದನ್ನು ನಾವು ಈಗಲೇ ಡೀಲ್ ಮಾಡಬೇಕು. ನಾಳೆ ನಮಗೆ ಹಾಗೆ ಇವತ್ತು ಕೆಲಸ ಮಾಡೋದು ಪರವಾಗಿಲ್ಲ, ನಮ್ಮ ಜೀವನವನ್ನೇ ಸವಿಸಿಬಿಡ್ತೀವಿ. ನಾವು ಎಲ್ಲ ಮುಗಿಸಿಬಿಡಬೇಕು. ನಾಳೆ ನಾವು ಕೂತ್ರೆ ನಾವು We must sit like we are the beginning of creation. ಸೃಷ್ಟಿಯ ಆರಂಭ ಅನ್ನೋ ತರಹ ನಾವು ಕೂರಬೇಕು. ಸೃಷ್ಟಿಯ ಆರಂಭದಲ್ಲಿ ಎಲ್ಲವೂ ನಿಶ್ಚಲವಾಗಿತ್ತು. ಹಾಗೆ ನಿಮಗೆ ಕೂತ್ಕೊಳ್ಳೋಕ್ಕಾಗಬೇಕು. ಯಾಕಂದರೆ ಸೃಷ್ಟಿಯ ಆರಂಭ ನಿಮ್ಮೊಳಗೂ ಹೂಡಲ್ಪಟ್ಟಿದೆ. ನಾನು ಜೀವ ಅಂದಾಗ ನಾನು ಅದರ ಬಗ್ಗೆ ಮಾತಾಡ್ತಿದ್ದೀನಿ. ನಿಮ್ಮೊಳಗೆ ಕುಳಿತುಕೊಂಡು ಎಲ್ಲದನ್ನೂ ಯಾವುದು ಆರಂಭಿಸಿತೋ ಅದು. ನೀವು ಬದುಕಿರಬಹುದಾದ 100 ಮೂರ್ಖ ವರ್ಷಗಳಲ್ಲಿ ಅದು ಹೇಗೆ ಕುಗ್ಗುತ್ತೆ? ವೈರಸ್ಗೆ ಇಷ್ಟ ಇದ್ದರೆ. Your 100 years is stupid nonsense for that which begins life. ಜೀವವನ್ನು ಆರಂಭಿಸೋ ಅದಕ್ಕೆ ನಿಮ್ಮ 100 ವರ್ಷ ಮೂರ್ಖ ಅಸಂಬದ್ಧ. ಅದು ನಿಮ್ಮೊಳಗೆ ಮಿಡಿತಾ ಇದೆ. ನೀವು ಮರೆತು ಹೋಗಿದ್ದೀರಿ. ನಿಮ್ಮ ಕಿರುಬೆರಳು ಬ್ರಹ್ಮಾಂಡದ ಕೇಂದ್ರ ಅಂದುಕೊಂಡಿದ್ದೀರಾ. ಹೌದು, ನಾನು ಹೇಳ್ತಿದ್ದೀನಿ, ನೀವೇ ಒಂದು ಕಿರುಬೆರಳು ಅಲ್ಲ. ಈ ಸೃಷ್ಟಿಗೆ ನೀವೊಂದು ಕಿರುಬೆರಳು ಅಲ್ಲ. ನೀವು ತಿಳಿದುಕೋಬೇಕು. But when you think my little finger is the center of the universe, well, you are normal and stupid. ಸರಿ, ನೀವು ನಾರ್ಮಲ್ ಮತ್ತು ಮೂರ್ಖ. ಹೌದು, ಯಾಕಂದರೆ ಬಹುತೇಕ ಜನರು ಮೂರ್ಖ ಆಗಿರೋದು ನಾರ್ಮಲ್ ಅನ್ನೋ ಹಾಗೆ ಮಾಡಿದ್ದಾರೆ. ದುರದೃಷ್ಟವಶಾತ್ ನಾವು ಒಂದು ಹೊಸ ನಾರ್ಮಲನ್ನು ಸೆಟಪ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ.
ತುಂಬ ಸಾಮರ್ಥ್ಯಶಾಲಿಗಳು, ಜೀವನದ ಪ್ರಕ್ರಿಯೆ ಸೋಕಿಲ್ಲದವರು, ಆದರೆ ಸಾಧ್ಯವಿರೋ ಎಲ್ಲ ರೀತಿಯಲ್ಲೂ ಜೀವನದ ಜೊತೆ ಸೇರಿಕೊಂಡಿರೋರು, ಆದರೆ ಅದು ಸೋಕಿಲ್ಲದವರು. ಇದು ನಾರ್ಮಲ್. ಯಾಕಂದರೆ ನನ್ನೊಳಗೆ ಜೀವದ ಉಗಮ ಯಾವುದರಿಂದಲೂ ಸೋಕಿಲ್ಲದ್ದು. ನಾವು ಹೇಗಿರಬೇಕಂದ್ರೆ ಸೃಷ್ಟಿ ಮತ್ತು ಸೃಷ್ಟಿಯ ಮೂಲ ಇರೋ ಹಾಗೆ. ಎಲ್ಲರೂ ಹೇಳೋದಕ್ಕೆ ಪ್ರಯತ್ನಿಸ್ತಿದ್ದಾರೆ. ಅವರ ಮಾನಸಿಕ ಹೊರಚಾಚುಗಳು ಅವರೇನೇನು ಮಾಡಿದಾರೋ ಅವರು ಹೇಳ್ತಿದ್ದಾರೆ, ಮನಸ್ಸಿನ ಹುಚ್ಚುತನವೇ ಜೀವನ ಇರಬೇಕಾದ ರೀತಿ ಅಂತ, ಅಥವಾ ಜೀವನ ಇರೋ ರೀತಿ. ನಾನು ಹಲವಾರು ಗುಂಪಿನ ಜನರ ಜೊತೆ ಮಾತಾಡ್ತಿದ್ದೀನಿ. ನೀವು ಏನಾದರೂ ಹೇಳಿ, ಕೊನೆಯಲ್ಲಿ ಅವರು ಕೇಳ್ತಾರೆ, ಸದ್ಗುರು ಈ ಆಂಗ್ಸೈಟಿಯನ್ನು ಹೇಗೆ ಹ್ಯಾಂಡಲ್ ಮಾಡೋದು ಕೊರೋನಾ ನಂತರದಲ್ಲಿ? ನೀವು ನನ್ನನ್ನು ಅದೇ ಪ್ರಶ್ನೆ ಕೇಳ್ತಿದ್ದೀರಿ. ಮೊದಲನೇದಾಗಿ ನೀವು ನನ್ನ ಮೇಲೆ ಆರೋಪ ಮಾಡಿದ್ರಿ, ನಾನು ಸಾವನ್ನು ಅನ್ವೇಷಿಸಿದೆ ಅಂತ. ನಾನು ಕೇವಲ ಒಂದು ಪುಸ್ತಕ ಬರೆದೆ, ನೀವು ಓದಬೇಕು ಅದನ್ನು. ಯಾಕಂದರೆ ಎಲ್ಲರ ಜೀವನದಲ್ಲೂ ಅನಿವಾರ್ಯವಾದ ಕೆಲವು ವಿಷಯಗಳನ್ನು ಅದು ಹ್ಯಾಂಡಲ್ ಮಾಡಿದೆ. ನೀವು ಸಾವನ್ನು ಮೌಢ್ಯದಿಂದ ಸಮೀಪಿಸಿದರೆ ನೀವು ಅದನ್ನು ಒಂದು ರೀತಿಯಲ್ಲಿ ಡೀಲ್ ಮಾಡ್ತೀರಿ. ನಿಮಗೆ ಕೆಲವು ವಿಷಯಗಳ ಬಗ್ಗೆ ಮೊದಲೇ ಸ್ವಲ್ಪ ಮಾಹಿತಿ ಸಿಕ್ಕಿದರೆ ಅದರ ಜೊತೆ ಸ್ವಲ್ಪ ಪ್ರಜ್ಞಾವಂತರಾಗಿ ಡೀಲ್ ಮಾಡಬಹುದು. ಚೆನ್ನಾಗಿ ನೀವು ಚೆನ್ನಾಗಿ ಬದುಕದಿದ್ದರೆ ಕೊನೆ ಪಕ್ಷ ನೀವು ಸ್ಟೈಲಾಗಿ ಮರಣವನ್ನಪ್ಪಿ ಅಂತ ನಾನು ಹೇಳ್ತಿದ್ದೀನಿ. ಅಷ್ಟೇ ನಾನು ಹೇಳ್ತಿರೋದು. ನೀವು ನಿಜವಾಗಲೂ ಚೆನ್ನಾಗಿ ಜೀವಿಸಿದರೆ ಅದ್ಭುತ. ಈಗ ಚೆನ್ನಾಗಿ ಜೀವಿಸಿದರೆ ನಮ್ಮ ಐಡಿಯಾವನ್ನೇ ಬಹಳ ಮಟ್ಟಿಗೆ ಬದಲಾಯಿಸಬೇಕು. ಯಾಕಂದರೆ ಯಾರಾದರೂ ಚೆನ್ನಾಗಿ ಬದುಕುತ್ತಿದ್ದಾರೆ ಅಂದರೆ ಅವರು 5 ಕಿಲೋ ಚಿನ್ನ ಹೇರಿಕೊಂಡಿದ್ದಾರೆ, ಮತ್ತೆ ಒಂದು ವಜ್ರ ಅವರ ಹಣೆಗೆ ಸಿಕ್ಕಿಸಿದೆ. ಅವರ 3ನೇ ಕಣ್ಣು ತೆರೆಯಲ್ಲ, ಅದು ಡ್ಯಾಮೇಜ್ ಆಗಿದೆ. ಅವರು ಎಷ್ಟು ತಿನ್ನಬೇಕೋ ಅದಕ್ಕಿಂತ ಜಾಸ್ತಿ ತಿಂತಿದ್ದಾರೆ, ಬೇಕಿರೋದಕ್ಕಿಂತ ಜಾಸ್ತಿ ಉಟ್ಕೋತಿದ್ದಾರೆ. ಅವರು ಎಷ್ಟು ಬಳಸಬೇಕೋ ಅದಕ್ಕಿಂತ ಜಾಸ್ತಿ ಬಳಸ್ತಿದ್ದಾರೆ. ಅದು ಚೆನ್ನಾಗಿ ಬದುಕೋದಲ್ಲ. ಚೆನ್ನಾಗಿ ಬದುಕೋದು ಅಂದರೆ ನೀವು ಇಲ್ಲಿ ಸುಮ್ಮನೆ ಕೂತ್ರೆ, If you pay enough attention, you are the very source of creation. ನೀವು ಸಾಕಷ್ಟು ಗಮನ ಕೊಟ್ಟರೆ ನೀವೇ ಸೃಷ್ಟಿಯ ಪರಮ ಮೂಲ. ಇದು ಚೆನ್ನಾಗಿ ಬದುಕೋದು. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. Yoga Yoga Yogeshwaraya Bhuta Bhuta Bhuteshwaraya Kala Kala Kaleshwaraya Shiva Shiva Sarveshwaraya Shambhu